ಕೂಡಿ ಆ ಒಂದು ಕ್ಲೀನೆಸ್ ಮಾಡುವಂಥ ಮತ್ತು ಅಲ್ಲಿ ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕಲ್ಲ ಅದನ್ನು ಮಾಡ್ತಾರೆ. ಹಾಗೆ ವೆಟರ್ನರಿ ಡಾಕ್ಟರ್ ಅವ್ರಿಗೆ ಹೇಳಿ ಅವತ್ತಿನ ದಿವಸ ಅವರು ಪ್ರೆಸೆನ್ಸ್ ಇದ್ದು, ತಹಸೀಲ್ದಾರ್ ಅವರು ಅವ್ರ ಪ್ರೆಸೆನ್ಸ್ ಇದ್ದು ಅಲ್ಲಿ ಯಾವ ಪ್ರಾಣಿ ಏನು ಅದಕ್ಕೆ ಏನು ನಮ್ಮ ಕಾನೂನು ಚೌಕಟ್ಟಿನಾಗ ಅನುಕೂಲತೆ ಮಾಡಿಕೊಡ್ಬೇಕಿದೆಯಲ್ಲ ಅದನ್ನು ಮಾಡಲಿಕ್ಕೆ ಅವರಿಗೆ ಮತ್ತು ಅದನ್ನು ಯಾರು ಮೀರ್ತಾರಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳುವ ವ್ಯವಸ್ಥೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಮಾಡ್ತಾರೆ. ನಾವೆಲ್ಲ ಬಹಳಷ್ಟು ಹಬ್ಬಗಳನ್ನು ಬಹಳ ಅನ್ಯೂನ್ಯವಾಗಿ ಮತ್ತು ಪ್ರೀತಿ ವಿಶ್ವಾಸದಿಂದ ಆಚರಣೆ ಮಾಡ್ತೀವಿ. ಈ ಭಕ್ತಿ ಹಬ್ಬವನ್ನು ಸಹ ತಾವು ಹಾಗೆ ಮಾಡ್ತಾರೆ ಅಂತೇಳಿ ನಮ್ಮಲ್ಲಿ ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ತಾವೆಲ್ಲ ಕಾಪಾಡ್ತೀರಿ. ಹಾಗೆ ಆ ಹಬ್ಬದ ಒಂದು ಪ್ರಾರ್ಥನೆ ಸ್ಥಳವಾಗಿರ್ಬೋದು ಅಥವಾ ತಾವು ಪ್ರಾರ್ಥನೆ ಆದಮೇಲೆ ನಮ್ಮ ಹಿರಿಯರ ಒಂದು ಸ್ಮಶಾನಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಮಾಲಾರ್ಪಣೆ ಮಾಡಿ ಬರ್ತೀರಿ. ಆ ಸಮಯದಲ್ಲಾಗಿರ್ಬೋದು ಯಾವುದು ಜನದಟ್ಟಣೆ ಆಗದ ಹಾಗೆ ವ್ಯವಸ್ಥಿತವಾಗಿ ತಾವೆಲ್ಲ ಒಂದು ಭಕ್ತಿತ್ವವನ್ನು ಆಚರಣೆ ಮಾಡ್ತೀರಿ ಅಂತ ತಿಳ್ಕೊತೀವಿ. ಆ ಸಂದರ್ಭದಲ್ಲಿ ಸಹ ನಾವು ನಮ್ಮ ಪೊಲೀಸ್ ಬಂದೋಬಸ್ತನ್ನು ಸಿಬ್ಬಂದಿಯನ್ನು ಅಲ್ಲೂ ಸಹ ನೇಮಕ ಮಾಡ್ತೀವಿ. ಹಾಗೆ ಮೊದಲನೇ ದಿವಸ ತಾವು ಪ್ರಮುಖ ಸ್ಥಳಗಳಲ್ಲಿ ವಿಶ್ರಾಂತಿ ಸ್ಥಳಗಳಂತ ಹಾಗೂ ಗಾರ್ಡನ್ಗಳಲ್ಲಿ ಹೋಗಿ ಬಕ್ರೀದ್ ಹಬ್ಬದ ಇದರಲ್ಲಿ ಮನೋರಂಜನೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ. ಅಂಥ ಸ್ಥಳದಲ್ಲೂ ಸಹ ನಾವು ನಮ್ಮ ಅಚ್ಚುಕಟ್ಟಾದಂಥ ಒಂದು ಪೊಲೀಸ್ ಬಂದೋಬಸ್ತ್ ಮಾಡ್ತೀವಿ ಅಂತೇಳಿ ತಮ್ಮಲ್ಲಿ ಹೇಳ್ತೀನಿ. ನಾವೆಲ್ಲ ನಾನು ನೋಡಿದಂತೆ 2-3 ವರ್ಷ ಏನು ಹಬ್ಬವನ್ನು ಆಚರಣೆ ಮಾಡಿದ್ರೆ ಅತ್ಯಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಚರಣೆ ಮಾಡ್ತಾರೆ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪೊಲೀಸ್ ಇಲಾಖೆ ಹಿನ್ನೆಲೆಯಲ್ಲಿ ಏನು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಅವನ್ನೆಲ್ಲ ಕೈಗೊಳ್ತೇವೆ. ಹಾಗೆ ಸೂಕ್ತವಾದ ಬಂದೋಬಸ್ತನ್ನು ಕೊಡ್ತೇವೆ. ನಮ್ಮಲ್ಲಿ ಇನ್ನೂ ಏನಾದರೂ ಅಳುಕು ಅಥವಾ ಏನಾದರೂ ಬೇಡಿಕೆ ಇದ್ದರೆ ಮಾನ್ಯ ADC ಅವ್ರ ಮುಂದೆ ನಮ್ಮ ಮುಂದೆ ಹೇಳಿ ಅದನ್ನು ನಾವು ವ್ಯವಸ್ಥೆ ಮಾಡ್ತೇವೆ. ಯಾವುದಕ್ಕೂ ಬೇರೆ ಒಂದು ಸಮಾಜಕ್ಕೆ ಅಥವಾ ಬೇರೆ ಒಂದು ಜನಾಂಗಕ್ಕೆ ಮನಸ್ಸಿಗೆ ನೋವಾಗುವಂಥ ಯಾವುದೂ ಕೆಲಸ ಆಗಬಾರ್ದು. ಹಾಗೆ ಯಾವುದೇ ಒಂದು ಊಹವಾಗಿ ಯಾವುದೇ ಒಂದು ವೈರಲ್ ಆಯಿತು ಹಾಗಾಯಿತು ಹೀಗಾಯಿತು ಅಂತೇಳಿ ತಾವು ಕಾನೂನನ್ನು ಕೈಗೆ ತೆಗೆದುಕೊಳ್ಬಾರ್ದು. ಅದೇನೇ ಇದ್ರು ನಮಗೆ ತಿಳಿಸಿ. ನಮಗಿಬ್ಬರು ನಮ್ಮ ಇನ್ಸ್ಪೆಕ್ಟರ್ ನಂಬರ್ ತಮ್ಮ ಹತ್ರ ಎಲ್ಲರ ಹತ್ರ ಇದ್ದಾವೆ. DSP ಅವ್ರ ನಂಬರ್ ಇದೆ, ನಮ್ದಿದೆ, ಸಾಹೇಬ್ರಿದೆ. ತಾವು ಏನೇ ಇದ್ರು ನಮ್ಮ ಮುಖಾಂತರ ಅದನ್ನು ನಮ್ಮ ಗಮನಕ್ಕೆ ತಂದು ನಾವು ಉಗ್ರವಾದ ಕ್ರಮ ಕೈಗೊಳ್ತೇವೆ. ಅದರ ಕಾನೂನು ಚೌಕಟ್ಟಿನಲ್ಲಿ ಏನು ಅವ್ರಿಗೆ ನಾವು ಕ್ರಮ ಕೈಗೊಳ್ಬೇಕಲ್ಲ ಅದು ಕೈಗೊಳ್ತು ಅಂತ ಹೇಳಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇಷ್ಟೊಂದು ಜನರು ಆಗಮಿಸಿ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದಾಗಿ ಅಥವಾ ಬೇರೆ ವಿಚಾರಗಳು ಮಾತಾಡಿದ್ರೆ ಶಾಂತಿ ಸಭೆಯನ್ನು ನಾವು ಎಲ್ಲರೂ ಸೇರ್ಕೊಂಡು ಬಕ್ರೀದ್ ಹಬ್ಬದ ನಿಮಿತ್ತವಾಗಿ ಶಾಂತಿಯಿಂದ ಸಹೋದರತ್ವ ಭಾವನೆಯಿಂದ ಹಾಗೂ ಎಲ್ಲರೂ ನಾವು ಅದೇ ಸಾಹೇಬರು ಹೇಳಿದಾರೆ. ಈಗ ನಮ್ಮ ವಿಜಯಪುರ ಶಹರದಲ್ಲಿ ಅನ್ಯೋನ್ಯತೆಯಿಂದ ಸಹೋದರತ್ವ ಭಾವನೆಯಿಂದ ಶಾಂತಿ ಸಭೆಯನ್ನು ಶಾಂತಿ ರೀತಿಯಿಂದ ಈ ಒಂದು ಹಬ್ಬವನ್ನು ಆಚರಿಸೋಣ. ಆ ನಿಟ್ಟಿನಲ್ಲಿ ಮಾತ್ರ ಮಾತಾಡೋಣ. ಇವತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಶಾಂತಿ ಸಭೆ ಕರೆಯಲಾಗಿತ್ತು. ಬಕ್ರೀದ್ ಸಲುವಾಗಿ ಶಾಂತಿ ಸಭೆಯನ್ನು ಕರೆಯಲಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲ ಸಮಾಜದ ಮುಖಂಡರು ಬಂದಿದ್ದರು, ನಾವು ಕೂಡ ಹೋಗಿದ್ದೀವಿ. ಅದಕ್ಕೆ ನಮ್ಮ ವಿಷಯಗಳನ್ನ ನಾವು ಇಟ್ಟಿವಿ. ಯಾಕಂದ್ರೆ ಇವತ್ತು ಬಕ್ರೀದ್ ನೀವು ಬಕ್ರಿ ಕಡೀರಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನೀವು ಆಕಳುಗಳನ್ನು ಹಸುಗಳನ್ನು ಕಡಿಯುವಂಥ ಕೆಲಸ ಮಾಡಬಾರ್ದು ಅಂತಂದು ನಾನು ಮನವಿನೂ ಮಾಡ್ಕೊಂಡೀನಿ. ಅಕಸ್ಮಾತ್ ಅದು ಕಡ್ದಿದೆ ಆದ್ರೆ ಮಾತ್ರ ಉಗ್ರ ಹೋರಾಟನೂ ಮಾಡ್ತೀನಿ ಅಂತಂದು ಅಲ್ಲಿ ಪ್ರಸ್ತಾಪ ಆಗಿದೆ ಈಗಾಗಲೇ. ಮತ್ತು ಅನಧಿಕೃತ ಕಸಾಯಿಖಾನೆಗಳು ಭಾಳ ತಲೆ ಎತ್ತಿ ನಿಂತಾವೆ. ಸಾಕಷ್ಟು ಜನರ ಬಡಾವಣೆ ಜನರಿಗೆ ತೊಂದರೆ ಆಗ್ಲಾಗ್ತದೆ. ಗಟ್ರ ಒಳಗೆ ರಗತ್ ಹರಿದು ಹೊಂಟಾರ. ಇದು ನಾಟ್ ಓನ್ಲಿ ಹಿಂದೂ ಮುಸ್ಲಿಮ್ ಅಂತಲ್ಲ, ಎಲ್ಲ ಸಮಾಜಕ್ಕೂ ಇದು ತೊಂದರೆನೇ. ಯಾಕಂದ್ರೆ ಇವತ್ತಿಗೆ ನಾವು ನೋಡ್ಬೋದು ಗಟ್ರನ ಒಳಗೆ ರಗತ್ ಹರಿದು ಹೊಂಟದ. ಅದನ್ನು ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀನಿ. ಈಗ ನಮ್ಮ ಬರ್ತಕ್ಕಂಥ ಪೊಲೀಸ್ ಸ್ಟೇಷನ್ CPI ಸಾಹೇಬ್ರಿಗೂ DSP ಸಾಹೇಬ್ರಿಗೂ SP ಸಾಹೇಬ್ರ ಗಮನಕ್ಕೂ ತಂದಿದ್ದೀನಿ. ಇವಾಗ ಮುಖ್ಯ ಇದಕ್ಕೆ ಟಾರ್ಗೆಟ್ ಅಪ್ಪ ಅಂದ್ರೆ ಚಾಲುಕ್ಯನಗರದ ಜನರಿಗೆ ಭಾಳ ತೊಂದರೆ ಆಗ್ಯದ. ಮತ್ತು ಇಲ್ಲಿ ಶಾಂತಿನಗರ ಬಡಾವಣೆ ಇರ್ಬೋದು, ಈ ಶಾಪುರ ಅಗಶಿ ಒಳಗೆ ಸಾಕಷ್ಟು ಜನರಿಗೆ, ಯಾಕಂದ್ರೆ ಅದು ಅಲ್ಲಿ ಅನಧಿಕೃತ ಕಸಾಯಿಖಾನೆ ಗಟ್ರ ಒಳಗೆ ರಗತ್ ಹರಿದು ಬಿಡ್ತಾರೆ. ಅದನ್ನು ಆಕಳನೂ ಕಡಿತಾರೆ. ಅದು ಆ್ಯಕ್ಚುಲಿ ಇನ್ನೀಗ ಅಪರ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಅದು ಕ್ಯಾಟಲ್ ಆಕಳ ಹಸು ಆಗಲಿ ಕೋಣ ಏನಾದರೂ ಕಡಿಬೇಕಾದ್ರೆ ಅದನ್ನು ಬ್ಯಾನ್ ಅದ ತಂದು. ಅದು ಬ್ಯಾನ್ ಇದ್ದಲ್ಲಿ ನಾವು ನಾಳೆ ಬರುವಂಥ ಬಕ್ರೀದ್ ಒಳಗೆ
ಎಲ್ಲಾದ್ರೂ ಅಂಥದ್ದು ಕಂಡು ಬಂದಲ್ಲಿ ಅದನ್ನು ನಾವು ಅವ್ರಿಗೆ ಹಿಡಿದು ಕೊಡುವಂಥ ಕೆಲಸನೂ ಮಾಡ್ತೀವಿ. ಎಲ್ಲರೇ ಬತ್ತಂದ್ರೆ ನನ್ನ ಗಮನಕ್ಕೆ ತೊಗೊಂಬರಿ ಅಥವಾ ಪೊಲೀಸರ ಗಮನಕ್ಕೆ ತೊಗೊಂಬಂದ್ರೂ ಅದಕ್ಕೆ ಸೂಕ್ತ ಕಠಿಣ ಕ್ರಮ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಶಾಂತಿ ಸಭೆಗೆ ಇನ್ನೂ ಸಾಕಷ್ಟು ಜನ ಬರಬೇಕಾಗಿತ್ತು, ಬಂದಿಲ್ಲ. ಆದರೆ ಎಲ್ಲರೂ ಏನು ಮಾಡಿಬಿಡ್ತಾರೆ, ಯಾರ್ಯಾರು ಏನಾರು ತೊಂದರೆ ಆದಾಗ ಬಂದು ಇಂಥ ಶಾಂತಿ ಸಭೆ ಒಳಗೆ ಹೇಳುವಂಥ ಕೆಲಸ ಮಾಡಬೇಕು ಬಿಟ್ಟು ನಾವು ಬರೀ ಮನ್ಯಾಗ ಕೂತು ಹೇಳಿದ್ರೆ ಆಗೋದಿಲ್ಲ. ನಮಗೆ ಎಲ್ಲರೂ ತೊಂದರೆ ಆಗ್ಯದಪ್ಪ ಅಂದ್ರೆ ಆ ಬಡಾವಣೆ ಜನರು ಬರಬೇಕು, ಇವತ್ತು ನಮಗೆ ತೊಂದರೆ ಆಗ್ಯದ ಅಂತ ಹೇಳಬೇಕು. ಈಗ ಕೆಲವೊಬ್ಬರು ಮುಂದೆ ಹೇಳ್ತಾರೆ, ಆದ್ರೆ ನಾ ಏನತ್ತೀನಿ, ಇದನ್ನು ಎಲ್ಲರೂ ಕೂಡ ಮಾಡಿದಾಗ ಮಾತ್ರ ಸರಿ ಆಗ್ತದೆ. ಇದ್ರಾಗ ಹಿಂದೂ ಮುಸ್ಲಿಂ ಸಂಬಂಧ ಬರೋದಿಲ್ಲ ನೋಡ್ರಿ. ಎಲ್ಲರಿಗೂ ತೊಂದರೆ ಆದ ದುರ್ವಾಸನೆ ಎಲ್ಲರಿಗೂ ಬರ್ತದೆ. ಈಗ ನೀವು ಇಲ್ಲಿ ದರ್ಗಾ ಕ್ರಾಸ್ ಸಿಗ್ನಲ್ ನಿಂತ್ರಪ್ಪ ಅಂತಂದ್ರೆ ಒಂದು ಗಬ್ಬು ವಾಸನೆ ಹೊಡಿತದೆ. ಆ ವಾಸನೆ ಎಲ್ಲಿದ್ದು ಬರ್ತದಪ್ಪ ಅಂತಂದ್ರೆ ಅಲ್ಲಿ ಅನಧಿಕೃತ ಕಸಾಯಿಖಾನೆ ಅದ, ಅದ್ರಾಗ ಹರಿದು ಬರ್ತಂತ ರಗದ ಘಟನೆಯಾಗ ಬರ್ತದೆ. ಅದನ್ನ ವಾಸನೆ ನಿಮ್ಗೆ ಎಷ್ಟೋ ಜನರಿಗೆ ತೊಂದರೆ ಆಗ್ಯದ. ಎಷ್ಟೊಂದು ಗೋಗಳ ಆಕಳುಗಳ ಮಾರಣ ಹೋಮ ನಡೀತಾ ಇದ್ದಾವೆ. ಅವೆಲ್ಲ ತಡೆಯುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ಯದ. ಅದಕ್ಕೆ ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ. ಬರುವಂಥ ದಿವಸದೊಳಗೆ ಅವೆಲ್ಲ ಆಗಲಾರ್ದಂಗೆ ನೋಡ್ಕೋತೀನಿ ಅಂತ ಭರವಸೆನೂ ಕೊಟ್ಟಿದ್ದಾರೆ. ಇಷ್ಟೇ ಶಾಂತಿ ಸಭೆ ಒಳಗಾಗ್ಯದ. ನಾನು ಅವರು ಮುಸಲ್ಮಾನ ಬಂಧುಗಳಿಗೆ ನಾನು ಮನವಿ ಮಾಡ್ಕೋತೀನಿ, ನೋಡ್ರಿ ಬಕ್ರೀದ್ ಅದ. ಯಾಕಂದ್ರೆ ಇವತ್ತು ನಾವು ಗೋವಪ್ಪ ಅಂತಂದ್ರೆ ಇವತ್ತು ನಾವು ಹಿಂದೂಗಳ ಪೂಜೆ ಮಾಡ್ತೀವಿ. ಜರಕರ್ತ ನೀವು ಪೂಜೆ ಮಾಡುವ ವಸ್ತು ನಾವು ಕಡಿತಿದ್ದೇವಪ್ಪ ಅಂದ್ರೆ ಇವತ್ತಿಗೆ ರಣರಂಗ ಆಗ್ಬಿಡ್ತಿತ್ತು ಭಾರತ ದೇಶ. ಅದಕ್ಕೆ ಅವೆಲ್ಲ ಆಗಬಾರ್ದು. ನಾವು ಪೂಜೆ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಧರ್ಮಕ್ಕೂ ನೀವು ಗೌರವ ಕೊಡ್ರಿ. ಹೆಂಗೆ ಭಾಷಣದಾಗ ನಾವು ಅಣ್ಣತಮ್ಮರ್ಗತಿ ಇರ್ತೀವಿ ಅಂತ ಹೇಳ್ತೀರಿ, ಅದು ಮುಂದುವರಿಬೇಕಪ್ಪ ಅಂತಂದ್ರೆ ನೀವು ಅದಕ್ಕೆ ಬದ್ಧಾಗಿರಿ. ಅದಕ್ಕೆ ನೀವು ಏನದಲ್ಲ, ನೀವು ನಾವು ಹಿಂದೂಗಳು ಪೂಜೆ ಮಾಡ್ತೀವಪ್ಪ ಅಂತಂದ್ರೆ ಅದನ್ನು ಬಿಟ್ಟು ನೀವು ಬೇರೆದು ಮಾಡ್ರಲ್ಲ. ಬಕ್ರಿ ಇರೋದು ಬಕ್ರಿ ಕಡೀರಿ. ಹಿಂದಕ್ಕೆ ಒಂದು 7-8 ವರ್ಷದಿಂದ ಒಂಟಿ ಕಡ್ದಿದ್ರು. ಒಂಟಿ ನೋಡಕ್ಕೆ ಸಿಗೋಲ್ಲ ನಮಗೆ. ಅಂತ ಒಂದು ಕೆಲಸ ಆಗಿತ್ತು. ಅದನ್ನು ನಾನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ. ಅದು ಆಗಲಾರ್ದಂಗೆ ನೋಡ್ಕೋತೀನಿ ಅಂತಂದು ಅವ್ರು ಭರವಸೆ ನೀಡಿದ್ದಾರೆ. ಥ್ಯಾಂಕ್ ಯು. ಮಾನ್ಯ ಜಿಲ್ಲಾಡಳಿತ ಮತ್ತು ಜಿಲ್ಲಾ SP ಸಾಹೇಬರು ಒಂದು ಶಾಂತಿ ಸಭೆ ಬಕ್ರೀದ್ ಹಬ್ಬದ ಪ್ರಯುಕ್ತ ಕರೆದಿದ್ರು. ಈ ಸಂದರ್ಭದಲ್ಲಿ ಅಡಿಷನಲ್ SP ಸಾಹೇಬರು ಮತ್ತು ಅಡಿಷನಲ್ ಜಿಲ್ಲಾಧಿಕಾರಿಗಳು ಮತ್ತು ಯಲಗಾರ್ ಸಾಹೇಬ್ DSP ಸಾಹೇಬರು ಮತ್ತು ಎಲ್ಲ ವಿವಿಧ ಡಿಪಾರ್ಟ್ಮೆಂಟದ ಪದಾಧಿಕಾರಿಗಳು ಮತ್ತೆಲ್ಲ ಹಿಂದೂ ಮುಸಲ್ಮಾನ್ ಮುಖಂಡರು ಎಲ್ಲರೂ ಹಾಜರಿದ್ದರು. ಶಾಂತಿ ಸಭೆಯಲ್ಲಿ ಎಲ್ಲ ಬೇರೆ ಸಮಾಜಕ್ಕೆ ಯಾವುದೇ ತೊಂದರೆ ಆಗಲಾದಂತೆ ನಾವೆಲ್ಲ ಕುರ್ಬಾನಿಗಳನ್ನು ಮಾಡಬೇಕು. ನಾನು ಮುಸಲ್ಮಾನ್ ಬಾಂಧವರಲ್ಲಿ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಈ ಬಕ್ರೀದ್ ಹಬ್ಬ ಅಂದ್ರೆ ಒಂದು ಕುರ್ಬಾನಿ ಅಂದರೆ ನಮ್ಮ ಬಹಳಷ್ಟು ವಿಷಯಕ್ಕೆ ಕುರ್ಬಾನಿ ಕೊಡುವಂಥ ಹಬ್ಬ ಇದು. ಇಬ್ರಾಹಿಂ ಅಲೈಹಿಸ್ಸಲಾಮ್ ಇಸ್ಮಾಯಿಲ್ ಅಲೈಹಿಸ್ಸಲಾಮ್ಗೆ ತನ್ನ ಮಗ ಕೊಡೋ ಟೈಮ್ನಾಗ ಇದು ಏನು ಸುನ್ನತ್ ಅದ ಅದು ಆಚರಿಸುವ ಕೆಲಸ ಇವದು. ನಾನು ಬಹಳಷ್ಟು ಕೆಟ್ಟ ಕೆಲಸಗಳನ್ನು ಕುರ್ಬಾನಿ ಮಾಡುವಂಥದ್ದು ಇದು. ಬರೀ ಒಂದು ಕುರಿ ನಾವು ಕೊಯ್ದರೆ ಕುರ್ಬಾನಿ ಆಗಲ್ಲ. ಆದ್ದರಿಂದ ಒಂದು ಕುರ್ಬಾನಿ ಮಾಡೋ ಸಂದರ್ಭದಲ್ಲಿ ನಾವು ಸ್ವಚ್ಛತಾ ಕಾಪಾಡ್ಕೋಬೇಕು ಮತ್ತು ಪರದಾ ಹಾಕಿ ಮಾಡಬೇಕು. ಮತ್ತು ಜೊತೆಯಲ್ಲಿ ಬೇರೆ ಧರ್ಮಕ್ಕೆ ಯಾವುದೇ ತೊಂದರೆ ಅವ್ರಿಗೆ ನೋವು ಆಗುವಂಥ ನೋಡ್ಕೊಂಡು ನಾವು ಮಾಡಬೇಕಂತ ಈ ಒಂದು ನಿರ್ಣಯ ಆಗಿದೆ. ತಾವು ತಮ್ಮ ಧರ್ಮ ಪ್ರಕಾರ ನಮ್ಮ ಧರ್ಮಶಾಸ್ತ್ರ ಏನು ಇರ್ತೈತಿ ಅದ್ರ ಪ್ರಕಾರ ಕುರ್ಬಾನಿ ಮಾಡೋ ಟೈಮ್ನಾಗ ಒಂದು ಗಪ್ಚುಪ್ ಒಳಗೆ ಎಲ್ಲ ಚಲೋ ಪ್ಲೇಸ್ನಾಗ ನೋಡಿ ಮಾಡಿರಿ. ರೋಡ್ ಮ್ಯಾಗ ರಕ್ತಪಾತ ಏನೂ ಹರಿಸ್ಬೇಡ್ರಿ. ರೋಡ್ ಮ್ಯಾಗ ಯಾವುದೇ ಹೊಲಸು ಹತ್ಬೇಡ್ರಿ. ಯಾವ ಕಾರ್ಪೊರೇಷನ್ಲಿಂದ ಪ್ರತಿಯೊಂದು ವಾರ್ಡ್ನಲ್ಲಿ ಒಂದು ಟ್ರ್ಯಾಕ್ಟರ್ ಕಳಿಸ್ತಾವೆ. ಆ ಟ್ರ್ಯಾಕ್ಟರ್ ಮುಖಾಂತರ ತಮ್ಮೆಲ್ಲ ಹಾಕಿ ಬೇರೆ ಧರ್ಮದವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂಗೆ ತಾವು ದಯಮಾಡಿ ನೋಡ್ಕೋಬೇಕಂತ ನಾನು ಹೇಳ್ತೀನಿ. ಆಮೇಲೆ ನಾಳೆ ಏನು ಬಕ್ರೀದ್ ಹಬ್ಬದ ನಮಾಜ್ ಮಾಡ್ತೀರಿ, ಎಲ್ಲರೂ ನಮ್ಮ ದೇಶ ಶಾಂತಿ ಮತ್ತು ಸೌಹಾರ್ದತೆಯಲ್ಲಿ ಬೆಳೀಲಿ ಅತ್ಕಿಸಿ ನಾವು ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ನಮ್ಮಲ್ಲಿ ಕೇಳ್ಕೊತ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಇವತ್ತು ಕರೆದ್ಕಿಸಿ ಎಲ್ಲ ಈ ಸಮಾಜದವ್ರು ಕರೆದ್ಕಿಸಿ ಒಂದು ಭಾಳಷ್ಟು ಒಂದು ಸಲಹೆ ಸೂಚನೆ ಕೊಡೋದು ಕಾನೂನು ಪ್ರಕಾರ ಏನು ಮಾಡಬೇಕಾಗೈತಿ ಅದು ಮಾಡ್ತೀವಿ. ಕಾರ್ಪೊರೇಷನ್ಲಿಂದ ಏನು ಅದು ಕೆಲಸ ಮಾಡಬೇಕಾಗೈತಿ ಅವ್ರು ಕಾರ್ಪೊರೇಷನ್ ಕಮಿಷನರ್ಗೂ ಕೂಡ ಡೈರೆಕ್ಷನ್ ಕೊಟ್ಟು ಪ್ರತಿಯೊಂದು ವಾರ್ಡ್ನಲ್ಲಿ ಆ ಕಾರ್ಕುನರು ಏನದಾರ ಅವ್ರಿಗೆ ಮುಖಾಂತರ ಒಂದು ಟ್ರ್ಯಾಕ್ಟರ್ ಅದು ತಿರುಗಾಡಿಸಿ ಆ ಸ್ವಚ್ಛತೆ ಕಾಪಾಡೋ ಕೆಲಸನೂ ಮಾಡ್ತೀವಿ. ತಾವೆಲ್ಲರೂ ಶಾಂತಿಯಿಂದ ಸೌಹಾರ್ದತೆಯಿಂದ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡಿ ಈ ಹಬ್ಬವನ್ನು ಆಚರಣೆ ಮಾಡೋಣ. ಪ್ರತಿ ಹಬ್ಬನೂ ಇದೇ ಥರ ಆಚರಣೆ ಮಾಡ್ಕೊತ ಹೋಗೋಣ ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಮತ್ತು ಎರಡನೇದಾಗಿ